ಅಕಾಲಿಕ ಮಳೆಗೆ ಬೆಂಗಳೂರು ತತ್ತರಿಸಿದೆ. ಚಳಿ ನಡುವೆ ಸಿಲಿಕಾನ್ ಸಿಟಿಗೆ ಮಳೆರಾಯನು ಕೂಡ ಆಗಮಿಸಿದ್ದಾನೆ. ಅಕಾಲಿಕ ಮಳೆ ಇದು ಬೆಂಗಳೂರು ತತ್ತರಿಸಿದೆ. ಚಳಿಯೂ ಇದೆ, ಜೊತೆಗೆ ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆಟ ಕೂಡ ಶುರುವಾಗಿದೆ. ಬಿಸಿಲು ಚಳಿ ಮಳೆಗೆ ನಡುಗಿದೆ ಬೆಂಗಳೂರು ಮಂದಿಯ ಸ್ಥಿತಿ. ರಾಜಧಾನಿಯಲ್ಲಿ ಜಿಟಿ ಜಿಟಿ ಮಳೆ, ಜನ ಹೈರಾಣಾಗಿದ್ದಾರೆ. ಬೆಳಿಗ್ಗೆಯಿಂದಲೇ ಬೆಂಗಳೂರಿನಲ್ಲಿ ಕೂಲ್ ವೆದರ್ ಇತ್ತು. ಸಂಜೆ ನಂತರ ಮಳೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ಕಡೆ ಗಮನ ಇರಲಿ, ಹವಾಮಾನ ವೈಪರೀತ್ಯ ಆಗಬಹುದು, ಚಳಿ ಜ್ವರ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ ತಜ್ಞರು. ಅಕಾಲಿಕ ಮಳೆ ಇದು. ಬೆಳಿಗ್ಗೆಯಿಂದಲೇ ಕೂಲ್ ವಾತಾವರಣ ಇತ್ತು ಬೆಂಗಳೂರಿನಲ್ಲಿ. ಸಂಜೆಯ ನಂತರ ಇದಿನ್ನೂ ಹೆಚ್ಚಾಯಿತು, ಜಿಟಿ ಜಿಟಿ ಮಳೆ ಇತ್ತು. ತದನಂತರ ಸಂಜೆಯ ನಂತರ ಮಳೆ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆಯಂತೆ. ಆರೋಗ್ಯದ ಕಡೆ ಎಚ್ಚರ ವಹಿಸಿ, ಗಮನ ಇರಲಿ ಅಂತಿದ್ದಾರೆ. ಜೊತೆಗೆ ಹವಾಮಾನ ವೈಪರೀತ್ಯ ಪರಿಣಾಮ ಉಂಟು ಮಾಡುತ್ತೆ, ಚಳಿ ಜ್ವರ ಕೂಡ ಬರಬಹುದು, ಇದ್ರೆ ಹೆಚ್ಚಾಗಬಹುದು ಅಂತ ಹೇಳ್ತಿದ್ದಾರೆ ತಜ್ಞರು. ಒಟ್ಟಾರೆ ಅಕಾಲಿಕ ಮಳೆ ಬೆಂಗಳೂರಿಗೆ ಮಳೆರಾಯ ತುಂಬಾ ಅಕಾಲಿಕವಾಗಿ ಬಂದ್ಬಿಟ್ಟಿದ್ದಾನೆ. ಇವತ್ತು ಚಳಿ ಇದೆ, ಬೆಳಿಗ್ಗೆ ಒಂದು ಬಿಸಿಲು ಮಳೆ, ಹೀಗೆ ಈ ವೆದರ್ ಚೇಂಜ್ ನಡುವೆ ಬೆಂಗಳೂರು ಮಂದಿ ಪರಿತಾಪವನ್ನ ಪಡ್ತಿದ್ದಾರೆ. ಚಳಿ ನಡುವೆ ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆಟ ಕೂಡ ಈಗ ಶುರುವಾಗಿರುವಂಥದ್ದು. ಬಿಸಿಲು ಚಳಿ ಮಳೆಗೆ ನಡಗಿದ್ದಾರೆ ಬೆಂಗಳೂರು ಮಂದಿ. ರಾಜಧಾನಿಲಿ ಜಿಟಿ ಜಿಟಿ ಮಳೆ, ಜನ ಹೈರಾಣಾಗ್ಬಿಟ್ಟಿದ್ದಾರೆ. ಬೆಳಿಗ್ಗೆಯಿಂದಲೇ ಬೆಂಗಳೂರಿನಲ್ಲಿ ಕೂಲ್ ವೆದರ್ ಇತ್ತು. ಈಗ ಇನ್ನೂ ಜಾಸ್ತಿ ಆಗಿರುವಂಥದ್ದು ಸಂಜೆ ಆದ ಬಳಿಕ. ಸಂಜೆಯ ನಂತರ ಮಳೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆರೋಗ್ಯದ ಕಡೆ ಎಚ್ಚರವನ್ನು ವಹಿಸಿ ಅಂತ ಹೇಳ್ತಿದ್ದಾರೆ ವೈದ್ಯರು. ಜೊತೆಗೆ ಹವಾಮಾನ ವೈಪರೀತ್ಯ ಉಂಟಾಗಬಹುದು ಇನ್ನು ಅನ್ನುವಂತಹ ಸೂಚನೆ ಇದೆ. ಚಳಿ ಜ್ವರ ಇದ್ರೆ ಅದು ಹೆಚ್ಚಳ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಕೂಲ್ ಆಗಿದೆ ಬೆಂಗಳೂರು ವೆದರ್ ಈಗ. ಬಹಳನೇ ಚಳಿ ಇದೆ, ಜೊತೆಗೆ ಜಿಟಿ ಮಳೆರಾಯನು ಕೂಡ ಸಂಜೆ ಆಗಮಿಸಿದ್ದಾನೆ. ಸಂಜೆಯ ನಂತರ ಈ ಮಳೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಂತೆ. ಚಳಿಗಾಲಕ್ಕೆ ಬೇಕಾದಂಥ ಬಟ್ಟೆಗಳನ್ನು ಧರಿಸಿಕೊಂಡು ಬೆಚ್ಚಗೆ ಓಡಾಡೋದು ಒಳ್ಳೆಯದು. ಸ್ಟ್ರೀಟ್ ಫುಡ್ಗಳನ್ನು, ಕರಿದ ಪದಾರ್ಥಗಳನ್ನು ಅವಾಯ್ಡ್ ಮಾಡೋಕೆ ಸಲಹೆ ನೀಡ್ತಿದ್ದಾರೆ ವೈದ್ಯರು. ಜೊತೆಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ, ಹವಾಮಾನ ವೈಪರೀತ್ಯ ಉಂಟಾಗತ್ತೆ, ಚಳಿ ಜ್ವರ ಹೆಚ್ಚಳ ಆಗಬಹುದು ಅಂತ ಸಲಹೆ ನೀಡ್ತಿದ್ದಾರೆ ತಜ್ಞರು. ಬೆಂಗಳೂರಿಗೆ ಯಾವಾಗಂದ್ರೆ ಅವಾಗ ಮಳೆ ಬರುತ್ತೆ, ಯಾವಾಗಂದ್ರೆ ಅವಾಗ ಚಳಿ ಹೆಚ್ಚಾಗ್ತಿರತ್ತೆ. ಹೀಗೆ ಚಳಿ ಮಳೆ ಬಿಸಿಲು ಬೆಂಗಳೂರು ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಮಾತಾಡ್ಕೋತಾರೆ ಜನ. ಅಂಥದ್ದೇ ಒಂದು ದಿನವನ್ನು ನೋಡ್ತಿದ್ದೀವಿ. ಅಕಾಲಿಕವಾಗಿ ಆಗಮಿಸಿದ್ದಾನೆ ಮಳೆರಾಯ. ಜೊತೆಗೆ ಚಳಿ ಇತ್ತು ಬೆಂಗಳೂರಿನಲ್ಲಿ ಬೆಳಿಗ್ಗೆಯಿಂದಲೂ ಕೂಡ. ತದನಂತರ ಸಂಜೆ ಮಧ್ಯಾಹ್ನದ ನಂತರ ಆ್ಯಕ್ಚುಲಿ ಮಳೆ ಕೂಡ ಒಂಚೂರು ಚಿಟಿಯಾಗಿ ಶುರುವಾಗಿರುವಂಥದ್ದು. ತದನಂತರ ಸಂಜೆ ಕಳೀತಾ ಬರ್ತಿದ್ದ ಹಾಗೆ ಈ ಮಳೆ ಜಾಸ್ತಿ ಆಗುತ್ತಂತೆ, ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ ಹವಾಮಾನ ತಜ್ಞರು. ಜೊತೆಗೆ ಈ ಹವಾಮಾನ ವೈಪರೀತ್ಯ ಉಂಟಾಗಿದೆಯಲ್ಲ, ಇದು ಹೆಚ್ಚಳವಾಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ವಹಿಸಿ ಅಂತ ಹೇಳುತ್ತಿದ್ದಾರೆ. ಚಳಿ ಜ್ವರ ಇದ್ರೆ ಬೆಚ್ಚಗಿರಿ, ಜೊತೆಗೆ ಚಳಿ ಜ್ವರ ಇದ್ರೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ವಹಿಸೋದು ಒಳ್ಳೆಯದು ಅಂತಿದ್ದಾರೆ. ರಾಜಧಾನಿಯಲ್ಲಿ ಈ ಒಂದು ಬಿಸಿಲು ಚಳಿ ಮಳೆಗೆ ನಡುಗಿ ಹೋಗಿದ್ದಾರೆ ಬೆಂಗಳೂರು ಮಂದಿ. ಜಿಟಿ ಮಳೆ ಇದೆ, ಜನ ಹೈರಾಣಾಗಿದ್ದಾರೆ. ಬಿಕಾಸ್ ಯಾರಿಗೂ ಕೂಡ ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆನೇ ಇರಲಿಲ್ಲ. ತಮ್ಮ ಪಾಡಿಗೆ ತಮ್ಮ ಕೆಲಸಗಳಿಗೆ, ಆಫೀಸ್ಗೆ, ಕಚೇರಿಗಳಿಗೆ ಹೋಗಿರ್ತಾರೆ ಜನ. ಆದರೆ ಅಕಾಲಿಕವಾಗಿ ಆಗಮಿಸಿದ್ದಾನೆ ಈಗ ಬೆಂಗಳೂರಿಗೆ ಮಳೆರಾಯ. ಬೆಂಗಳೂರು ವೆದರ್ ಈ ರೀತಿ ಇರೋದನ್ನ ದೃಶ್ಯದಲ್ಲಿ ನೋಡ್ತಿದ್ದೇವೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಅಂತಿದ್ದಾರೆ ವೈದ್ಯರು.